ಬಂದಿದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗೂ ಸಂತೋಷವೇ. ನೀವೆಲ್ಲರೂ ಸೇರಿದ್ದೀರಾ ಅಂದಮೇಲೆ ನಾನು ಸಂತೋಷ ಪಡಲೇಬೇಕು ಅಲ್ವೇ? ಅದು ಸರಿ, ಎಲ್ಲಿ ಶಾನುಭೋಗ್ರು ಕಾಣಿಸ್ತಾ ಇಲ್ಲ? ಇಲ್ಲೇ ಇದ್ದಾರೆ, ಬರ್ತಾರೆ ಜಮೀನ್ದಾರೆ. ನಮಸ್ಕಾರ ಜಮೀನ್ದಾರ್ರೆ. ಓ ನಮಸ್ಕಾರ ಶಾನುಭೋಗ್ರೆ. ಪಟೇಲ್ರೆ, ಈ ವರ್ಷ ಕಬ್ಬನ್ ಬೆಳೆ ಹೇಗಿದೆ? ನಿಮ್ಮ ಕಾರಣಕ್ಕೆ ಪುರುಷತೆ ಇಲ್ಲ ಅಂತ ಕಾಣುತ್ತೆ. ಬೆಲ್ಲಕ್ಕೆ ಬೆಲೆ ಎಲ್ಲಿದೆ ಜಮೀನ್ದಾರ್ರೆ? ಎಲ್ಲ ಸಕ್ಕರೆ ಉಪಯೋಗಿಸ್ತಾ ಇದ್ದಾರೆ. ಹಾಗಾದ್ರೆ ಕಾಲಾಯ ತಸ್ಮೈ ನಮಃ. ಒಂದು ಕೆಲಸ ಮಾಡಿ, ಈ ಗಾಣನ ತೆಗೆದು ಹಾಕಿ ಒಂದು ಸಕ್ಕರೆ ಕಾರ್ಖಾನೆನೇ ಓಪನ್ ಮಾಡಿಬಿಡಿ. ನಿಮ್ ದಯ ಒಂದಿದ್ರೆ ಬರೋ ವರ್ಷ ಸಕ್ಕರೆ ಕಾರ್ಖಾನೆ ಓಪನ್ ಮಾಡ್ತೀನಿ. ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಎಲ್ಲ ಭಗವಂತನ ಕೃಪೆ. ನಡಿ ನಡಿ ನಡಿ. ಎಳ್ನೀರಿಗೆ ಹೇಳ್ಬಿಟ್ಟು ಬರ್ತೀನಿ. ಆಯ್ತಪ್ಪ, ಹೋಗಿ ಬನ್ನಿ, ನಡಿ. ಮಲ್ಲಿ, ಮಲ್ಲಿ ನಿಂತ್ಕೋ. ಯಾಕೆ ಮಲ್ಲಿ, ಏನಾಯ್ತು? ಏನಿಲ್ಲ ಚಿಕ್ಕೇಶ್ ಮಾಡ್ರೆ. ಮತ್ತೆ ಹುಗ್ಗಿ ಕೊಟ್ರೆ ತಿಂದೆ ಹಾಗೆ ಬಂದ್ಬಿಟ್ಟೆ? ನಂಗಷ್ಟು ಹಶ್ವಾಗಿರ್ಲಿಲ್ಲ, ಅದಕ್ಕೆ ಹಾಗೆ ಬಂದೆ. ಚಿಕ್ಕೇಶ್ ಮಾಡ್ರೆ, ನಿಮ್ಗೊಬ್ಳು ಪುಟ್ಟ ಹುಡುಗಿ ಬಂದು ನೀರು ಕೊಟ್ಲಲ್ಲ, ಅವಳು ಥೇಟ್ ನನ್ನ ತಂಗಿ ರಾಜಿ ಥರನೇ ಇದ್ಲು. ಅವಳು ನೋಡಿದ ಕೂಡಲೇ ನಂಗಿಬ್ರು ತಂಗಿರೋಕೆ ಜ್ಞಾಪಕಕ್ಕೆ ಬಂದ್ಬಿಟ್ರು. ನಮ್ಮಪ್ಪ ಮನೆಗೆ ಕಪ್ ತಂದಾಗ ಅವರಿಬ್ರು ಜಗಳ ನೋಡ್ಬೇಕಾಗಿತ್ತು. ಎಷ್ಟು ಜಗಳ ಆಡ್ತಿದ್ರು ಗೊತ್ತಾ? ನನಗೆ ದೊಡ್ಡ ತುಣ್ಬೇಕು, ನನಗೆ ದೊಡ್ಡ ತುಣ್ಬೇಕು ಅಂತ. ಅವರಿಬ್ರು ಜಗಳ ಬಿಡ್ಸೋಕ್ಕೆ ನಮ್ಮಪ್ಪ ಏನು ಮಾಡ್ತಿದ್ರು ಗೊತ್ತಾ? ಅದಕ್ಕಿಂತ ದೊಡ್ಡ ಕಬ್ಬಿನ ಜಲ ತೊಗೊಂಬಂದು ಇಬ್ರಿಗೆ ಸರಿ ಬಾರಿಸೋರು. ಆಗಲೇ ಅವರಿಬ್ರು ಜಗಳ ತಣ್ಣಗಾಗ್ತಿತ್ತು. ಚಿಕ್ಕ ಯಜಮಾನ್ರೆ, ನನಗೊಂದು ಆಸೆ ಇತ್ತು. ನಾನು ನಮ್ಮಪ್ಪ ಅಮ್ಮನ ಥರ ಯಾವುದಾದ್ರೂ ಒಂದು ಜಮೀನಿಗೆ ಸೇರಿಕೊಂಡು ಕೂಲಿ ಮಾಡಬೇಕು, ನನ್ನ ತಮ್ಮ ತಂಗಿಯರಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇತ್ತು. ಆದರೆ ಆ ದೇವರು ಇಲ್ಲಿಗೆ ತಂದು ಸೇರಿಸ್ಬಿಟ್ಟ. ಅವ್ರೀಗ ಹೇಗಿದ್ದಾರೋ ಏನೋ. ನನ್ನ ತಂಗಿ ಕಮಲಿ ರಾತ್ರಿ ಆದ್ರೆ ಸಾಕು ಎಷ್ಟು ಹೆದರ್ಕೊಂಡ್ಬಿಡೋಳು ಗೊತ್ತಾ? ಗುಡಿಸ್ಲಿಂದ ಆಚೆನೇ ಹೋಗ್ತಿರ್ಲಿಲ್ಲ. ಒಂದಿಷ್ಟು ದೂರ ಹೋಗಿ ಅಂದ್ರೆ ಹೋಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಭಯ ಅವಳಿಗೆ. ಕತ್ಲೆ ಅಂದ್ರೆ ಸಾಕು ಭಯ. ಹಾಗೆ ಆ ಭಯದಲ್ಲೇ ನನ್ನ ತಪ್ಕೊಂಡು ಮಲ್ಕೊಂಡ್ಬಿಡೋಳು. ಯಾವಾಗೋ ನಗ್ತೀಯ, ಯಾವಾಗಲೂ ಅಳ್ತೀಯ, ಏನಾಯ್ತೀಗ? ಯಜಮಾನ್ರೆ, ಒಂದಿನ ಏನಾಯ್ತು ಗೊತ್ತಾ? ನಮ್ಮೂರು ಟೆಂಟ್ನಾಗೆ ಒಂದು ಸಿನಿಮಾ ಹಾಕಿದ್ರು. ಆ ಸಿನಿಮಾಗೆ ನಾನು, ನನ್ನ ತಂಗಿರು, ತಮ್ಮ ಎಲ್ಲರೂ ಹೋಗಿದ್ವಿ. ಆ ಸಿನಿಮಾದಾಗ ಒಬ್ಬ ಹೀರೋ ರೌಡಿಗಳನ್ನ ಡಿಶು 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 ಅಂತ ಹಣಗಾಯಿ ನೀರ್ಗಾಯಿ ಮಾಡಾಕ್ ಬಿಡ್ತಿದ್ದ. ಆಗ ನನ್ನ ತಂಗಿ ರಾಜಿ ಏನು ಹೇಳ್ತಿದ್ಲು ಗೊತ್ತಾ? ನಾನು ದೊಡ್ಡವಳಾದ್ಮೇಲೆ ಇಂಥ ಹೀರೋನೇ ಮದುವೆ ಆಗೋದು ಅಂತ ಹೇಳ್ತಿದ್ಲು. ಹಾಗೆಲ್ಲ ಆಗತ್ತಾ? ಅವಳೊಬ್ಳು ಹುಚ್ಚುಡುಗಿ ಏನೇನೋ ಕನ್ಸ್ಕೊಂಡು ಕಾಳ್ತಾಳೆ. ಯಾಕಾಗಬಾರ್ದು ಮಲ್ಲಿ? ಯಾರ ಹಣೆಯಲ್ಲಿ ಏನು ಬರ್ತಿದೆಯೋ ಯಾರಿಗೆ ಗೊತ್ತು? ಆದರೆ ನನ್ನ ಹಣೆಯಲ್ಲಿ ಹೀಗೆ ಬರ್ತಿದೆ ಚಿಕ್ಕ ಯಜಮಾನ್ರೆ. ಎಲ್ಲೋ ಇದ್ದವಳು ನಾನು, ಇಲ್ಲಿಗೆ ಬಂದು ಸೇರಿದೆ. ಮುಂದೆ ಅದು ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ ಮಲ್ಲಿ. ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಆದರೆ ಚಿಕ್ಕ ಯಜಮಾನ್ರೆ, ನಿಜ ಹೇಳಬೇಕಂದ್ರೆ ನಾನೇ ನಿಮ್ಮನ್ನ ನೋಡ್ಕೋಬೇಕು. ನೀವೇ ಮಲ್ಲಿ. ಚಿಕ್ಕ ಯಜಮಾನ್ರೆ, ಸುಮ್ಮನೆ ಎಲ್ರಿಗೂ ನನ್ನಿಂದಲೇ ತೊಂದರೆ ಆಗುತ್ತೆ.
ಅಯ್ಯೋ ಮೂದೇವಿ ಯಾಕೆ ಹಿಂಗ್ ಅಳ್ತಿದಿ ನಮ್ ಜಮ್ನಿನ್ ನೋಡಿ ಕಲ್ತ್ಕೋ ನಗ್ನಗ್ತಾ ಎಷ್ಟ್ ಚಂದ ಆಗಿದ್ದಾಳೆ ಅಯ್ಯೋ ನಿನ್ ಮಣ್ಣಾಕ ನಿನ್ ಬಾಯಿಗೆ ಮಣ್ಣಾಕ ಚಿಕ್ಕೇಶ್ವರ ನಾನು ಒಂದು ವಿಷಯ ಹೇಳ್ತೀನಿ